ಓಂ ಗಣೇಶಾಯ ನಮಃ. ಅಣ್ಣ, ಹಿಂದೂ ಸಮುದಾಯ ಜನರು ಒಂದು ದೇವರಿಗೆ ದೇವಾಲಯ ಕಟ್ಟಿರೋ ಕಥೆಯನ್ನು ನೀನು ಕೇಳಿಯೇ ಇರ್ತೀಯ, ಬಹುಶಃ ನೋಡಿಯೂ ಕೂಡ ಇರಬಹುದು. ಆದ್ರೆ ಓರ್ವ ಮುಸ್ಲಿಂ ಸಮುದಾಯ ಜನರು ಹಿಂದೂ ದೇವರಿಗೆ ದೇವಾಲಯ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ನೀನು ನಂಬ್ತೀಯಾ? ಹೇಳ್ತಿದ್ಯಾ ಆಶಿ, ನಂಬ್ಲಿಕ್ಕೆ ಆಗುದಿಲ್ಲ. ಹೌದಣ್ಣ, ನಂಬಲೇಬೇಕು. ಅಂಧ ದೇವಾಲಯ ನಮ್ಮ ಕರ್ನಾಟಕದಲ್ಲೇ ಇದೆ ಅಂತ ಹೇಳೋದು ಎಲ್ಲ ಕನ್ನಡಿಗರು ಹೆಮ್ಮೆ ಪಡುವಂತ ಸಂಗತಿಯೇ ಸರಿ. ನಾನು ನಿಂಗೆ ಈ ದೇವಾಲಯದ ಕಂಪ್ಲೀಟ್ ಸ್ಟೋರಿಯನ್ನ ಹೇಳ್ತೇನೆ. ನೀನು ನಂತರ ಯಾವ ದೇವಾಲಯ ಅಂತ ಗೆಸ್ ಮಾಡು, ಓಕೆನಾ? ಶೋರ್ ಆಶಿ, ಗೆಸ್ ಮಾಡ್ತೇನೆ. ಸ್ಥಳ ಪುರಾಣದ ಪ್ರಕಾರ 800 ವರ್ಷಗಳ ಹಿಂದೆ ಬಪ್ಪ ಅನ್ನೋ ಮುಸ್ಲಿಂ ವ್ಯಾಪಾರಿ ಇದ್ದ. ಇವನು ವ್ಯಾಪಾರಕ್ಕೋಸ್ಕರ ಕೇರಳದಿಂದ ಕರ್ನಾಟಕಕ್ಕೆ ಕರಾವಳಿಯ ಮೂಲಕ ಶಾಂಭವಿ ನದಿಯ ಮೂಲಕ ತನ್ನ ಹಡಗಿನಲ್ಲಿ ಬರ್ತಾ ಇರ್ತಾನೆ. ಹೀಗೆ ಬರುವಾಗ ಇವನ ಹಡಗು ಒಂದು ಕಡೆ ಸಿಲುಕಿಕೊಳ್ತದೆ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಹಡಗು ಮುಂದೂ ಹೋಗುವುದಿಲ್ಲ, ಹಿಂದೂ ಹೋಗುವುದಿಲ್ಲ. ಹಾಗೂ ಆ ಸಮಯದಲ್ಲಿ ಆ ನದಿಯಲ್ಲಿ ಪ್ರವಾಹ ಬರುವ ಎಲ್ಲಾ ಮುನ್ಸೂಚನೆ ಇರ್ತದೆ. ಅಯ್ಯೋ, ಏನಾಯ್ತು ಅಂತ ನದಿಯನ್ನು ನೋಡ್ತಿರ್ಬೇಕಾದ್ರೆ ನೀಲಿ ಬಣ್ಣದ ನದಿ ರಕ್ತದ ಬಣ್ಣವಾಗಿ ಪರಿವರ್ತನೆ ಆಗಿರ್ತದೆ. ಅಯ್ಯೋ, ನನ್ನಿಂದ ತಪ್ಪಾಯ್ತಾ, ನನ್ನಿಂದ ಯಾರಿಗಾರು ಹಿಂಸೆ ಆಯ್ತಾ ಅಂತ ಹೇಳಿ ತಲೆ ಮೇಲೆ ಕೈ ಹಿಡಿದುಕೊಂಡು ಅವನು ತುಂಬಾ ಭಯಭೀತನಾಗಿ ತುಂಬಾ ಚಿಂತೆಯಿಂದ ಕುಳಿತುಕೊಂಡಿರ್ತಾನೆ. ಆಗ ಶ್ರೀದೇವಿ ಅವನಿಗೆ ಅಶರೀರವಾಣಿಯಲ್ಲಿ ಹೇಳ್ತಾಳೆ, ಮಗು ಭಕ್ತ, ನಿನ್ನಿಂದ ಯಾವುದೇ ರೀತಿಯ ತಪ್ಪಾಗಿಲ್ಲ. ಆದರೆ ಈ ನದಿಯಲ್ಲಿ 5 ಲಿಂಗಗಳು ಮರೆಮಾಚಿವೆ. ಆ ಲಿಂಗವನ್ನು ಹೊರಗಡೆ ತೆಗೆದು ಆ ಲಿಂಗಕ್ಕೆ ಪ್ರತಿಷ್ಠಾಪನೆ ಮಾಡಿ ನನಗೊಂದು ದೇವಾಲಯ ಕಟ್ಟಿಕೊಡು, ನಿನಗೆ ಎಲ್ಲಾ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾಳೆ. ಇವನು ಒಂದು ಕ್ಷಣ ತಬ್ಬಿಬ್ಬಾಗ್ತಾನೆ. ನಾನು ಮುಸ್ಲಿಂ ಜನಾಂಗ ನಾನೇಗೆ ಹಿಂದೂ ದೇವರಿಗೆ ದೇವಾಲಯ ಕಟ್ಲಿ ಅಂತೇಳಿ ಚಿಂತಿತನಾಗ್ತಾನೆ. ಆದ್ರೆ ಇರ್ಲಿ, ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ಅವನ ಹಡಗನ್ನು ಅಲ್ಲೇ ಬಿಟ್ಟು ಇವನು ನದಿಗೆ ಹಾರಿ ಈಜ್ಕೊಂಡು ಮುಲ್ಕಿಯ ಭೂಪ್ರದೇಶಕ್ಕೆ ಬರ್ತಾನೆ. ಆಗ ಆ ಭೂಪ್ರದೇಶವನ್ನು ಆಳುತ್ತಿದ್ದ ಜೈನ ದೊರೆಯ ಸಾವಂತರ ಬಳಿ ಹೋಗಿ ಆದದ್ದೆಲ್ಲ ಹೇಳ್ತಾನೆ. ಇವನು ದೊರೆಗಳ ಹತ್ರ ಹೇಳ್ತಾನೆ, ಸಾವಂತರೆ, ನೀವು ದೇವಾಲಯ ಕಟ್ಟಿ, ಆ ದೇವಾಲಯಕ್ಕೆ ಏನೆಲ್ಲ ಧನ ಸಹಾಯ ಬೇಕು, ಯಾವುದೆಲ್ಲ ರೀತಿಯ ಸಹಾಯ ಬೇಕು ಅದೆಲ್ಲ ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಹಾಗೆ ಮುಂದೆ ದೇವಾಲಯ ನಿರ್ಮಿತವಾಗ್ತದೆ. ಇಂದು ಕೂಡ ಈ ದೇವಾಲಯದಲ್ಲಿ 5 ಲಿಂಗಗಳು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಹಾಗೂ ಈ ದೇವಾಲಯದಲ್ಲಿ ಪ್ರತಿ ಸಲ ರಥೋತ್ಸವ ಆದಾಗ ರಥೋತ್ಸವದ ಮೊದಲ ಪ್ರಸಾದ ಬಪ್ಪನ ಕುಟುಂಬಸ್ಥರಿಗೆ ಕೊಡ್ತಾರೆ. ಇದು ನಮ್ಮ ಮುಲ್ಕಿ ಬಪ್ಪನಾಡಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಲ್ಲ ಆಶಿ? ಹೌದಣ್ಣ, ನಿನ್ನ ಗೆಸ್ ಕರೆಕ್ಟ್. ಸೊ ಇಲ್ಲಿನ ಡೋಲು ಕೂಡ ಬಪ್ಪನಾಡಿನ ಡೋಲು ಅಂತ ಹೇಳಿ ತುಂಬಾ ಫೇಮಸ್. ಸೊ ನೀವು ಈ ದೇವಾಲಯಕ್ಕೆ ಹೋಗೋದಿದ್ರೆ ನೆಕ್ಸ್ಟ್ ಟೈಮ್ ಪ್ಲೀಸ್ ಹೋಗಿ. ನೀವು ಮೊದಲೇ ಗೆಸ್ ಮಾಡಿದ್ರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಹೇಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರಿ ಒಟ್ಟಿಗೆ ನಾವು ಬರ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಲೈಕ್ ಮಾಡಿ, ಗೋ ವಿತ್ ದ ಫ್ಲೋ. ಧನ್ಯವಾದ.